ವಾಲ್ಮೀಕಿ ಹಗರಣ ಹಿನ್ನೆಲೆಯಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಜಿಟಿಡಿ ಆಗ್ರಹಿಸಿದ್ರು. ಜಿಟಿ ದೇವೇಗೌಡ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಬ್ಯಾಂಕ್ನಲ್ಲೂ ಅವ್ಯವಹಾರ ಆಗಿದೆ, ರಾಜೀನಾಮೆ ಕೊಡ್ತಾರಾ? ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ವಾ? ಜವಾಬ್ದಾರಿ ಹೊತ್ತು ಮೋದಿಯು ರಾಜೀನಾಮೆ ನೀಡಬೇಕಲ್ವಾ? ತನಿಖೆ ನಡೀತಾ ಇದೆ, ಇನ್ನೂ ಪ್ರಾಥಮಿಕ ವರದಿ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ತಾನೇ ವರದಿ ಬರೋದು. ರಾಜೀನಾಮೆ ಕೇಳಿದಂತಹ ಜಿಟಿಡಿಗೆ ಸಿಎಂ ಈ ರೀತಿ ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಆಗಿರ್ತಕ್ಕಂಥದ್ದಕ್ಕೂ ಆ ಹಣಕಾಸು ಇಲಾಖೆಗೂ ಸಂಬಂಧ ಇದೆ. ಹಣಕಾಸು ಇಲಾಖೆ ಯಾರ ಕೈಲಿದೆ? ಮುಖ್ಯಮಂತ್ರಿಗಳ ಕೈಲಿದೆ. ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ಇದು ಹೊಣೆ ಹೊರಬೇಕಾಗ್ತದೆ. ಅದು ಯಾರ್ಯಾರಿಗೂ ಹೋಗಿದೆ ಹಣ? ಯಾರ್ಯಾರಿಗೂ ಹೋಗಿದೆ ಈ ಹಣ? ಯಾರ್ಯಾರಿಗೂ ಹೋಗಿದೆ? ಯಾರ್ಯಾರ ಕೈ ಸೇರಿದೆ? ಇದೆಲ್ಲ ಯಾವಾಗ ಗೊತ್ತಾಗೋದು? ತನಿಖೆಯಿಂದ ಗೊತ್ತಾಯ್ತದೆ. ಇಡಿಯವ್ರು ಮಾಡ್ತಿದ್ದಾರೆ. ಈಗ ಸಿಬಿಐಗೂ ಹೋಗಿದೆ. ಇದೆಲ್ಲ ತನಿಖೆ ಆಗಿ ಸಾಬೀತಾದ್ರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಹಣಕಾಸು ಇಲಾಖೆ ಅನುಮತಿ ಕೊಡದೆ ಹೈದರಾಬಾದಲ್ಲಿ ಹೋಗಿ ಅಕೌಂಟ್ಗಳನ್ನ ತೆರೆಯಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಅನುಮತಿ ಪಡೆದೇನೆ ಮಾಡಬೇಕು. ಇದೆಲ್ಲವೂ ಕೂಡ ಇದೆಲ್ಲ ನಡೆದಿದೆ ಅಂತ ಹೇಳಿದ್ರೆ ಇವತ್ತೇನು ಇಡಿ ಫೋರ್ಸ್ ಇವತ್ತೇನು ಮಾಡ್ತಿದ್ದಾರೆ ಎಫೆಕ್ಟಿವ್ ಆಗಿ ಇವತ್ತು ನಮಗೆ ಅದನ್ನ ನೋಡಿ ಏನೋ ಆಗುತ್ತೆ ಅಂತಿದೆ ಅಲ್ರಿ. ಈಗ ನಿಮಗೆ ನಾನು ಇರ್ತಾ ಇರೋದು ರಾಮಕೃಷ್ಣ ಹೆಗಡೆ ಅವರು ಏನು ಭಾರಿ ದೊಡ್ಡ ಹಗರಣ, ಟೆಲಿಫೋನ್ ಕದ್ದಾಲಿಕೆ ಹಗರಣ, ರೇವ್ಜಿತ್ತು ಹಗರಣ, ರಾಜೀನಾಮೆ ಕೊಟ್ಟರು 2 ಬಾರಿ. ಬಂಗಾರಪ್ಪನ ಕಂಪ್ಯೂಟರ್ ಹಗರಣ ರಾಜೀನಾಮೆ ಕೊಟ್ಟರು. ಹಂಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಸಮಾಜವಾದ ಪಾರ್ಟಿಯಿಂದ ಬಂದಿರತಕ್ಕಂಥವ್ರು, ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟು ಇದನ್ನೆಲ್ಲ ಎದುರಿಸಿ ಮತ್ತೆ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀನಪ್ಪ. ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಒತ್ತಾಯ. ಯಾರು? ದೇವೇಗೌಡ ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ರಿ, ನೈತಿಕ ಹೊಣೆನ ಹೊತ್ತು. ಹಾಗಾದ್ರೆ ಬ್ಯಾಂಕ್ ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ಬ್ಯಾಂಕ್ ನಲ್ಲಿ ಆದದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್ ಕೊಡ್ಬೇಕಲ್ಲ, ಪ್ರೈಮ್ ಮಿನಿಸ್ಟರ್ ಕೊಡ್ಬೇಕಲ್ಲ ರಾಜೀನಾಮೆನ. ಯಾವ್ಯಾವುದು ಸಂಬಂಧಪಟ್ಟಿರುತ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟರು, ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ. ಕೊಡ್ತಾರ? ತನಿಖೆ ನಡೀತಾ ಇದೆ, ಇನ್ನೂ ವರದಿ ಬಂದಿಲ್ಲ. ಪ್ರಿಲಿಮಿನರಿ ವರದಿನೂ ಬಂದಿಲ್ಲ, ಫೈನಲ್ ವರದಿನೂ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಲ್ವ ವರದಿ ಬರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.